ಅಯೋಧ್ಯೆಯಲ್ಲಿ ಈಗಲೇ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಈಗಲೇ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ ಮುಂದಿನ ತಿಂಗಳು 22ನೇ ತಾರೀಕಿನಂದು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ಇರುವಂತದ್ದು. ಆದ್ರೆ ಅದಕ್ಕಿಂತ ಸುಮಾರು ಒಂದು 24 ದಿನಗಳ ಮುನ್ನನೇ ಬಹಳ ಅಭಿವೃದ್ಧಿ ಕಾರ್ಯಗಳು ಅಯೋಧ್ಯೆಯಲ್ಲಿ ಗಮನ ಸೆಳೀತಾ ಇದೆ. ಅಯೋಧ್ಯ ಧಾಮ್ ರೈಲ್ವೆ ನಿಲ್ದಾಣ ಇವತ್ತು ಉದ್ಘಾಟನೆ ಆಗಿದೆ. ಇನ್ನೇನು ಏರ್ಪೋರ್ಟ್ ಕೆಲವೇ ಹೊತ್ತಲ್ಲಿ ಉದ್ಘಾಟನೆ ಆಗುತ್ತೆ. ರೈಲ್ವೆ ನಿಲ್ದಾಣ ಈಗ ಆಲ್ರೆಡಿ ಉದ್ಘಾಟನೆ ಆಗಿದೆ. 250 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಹಳ ಸುಸಜ್ಜಿತವಾದಂತಹ ಸೌಲಭ್ಯವನ್ನ ಕಲ್ಪಿಸಿರುವಂತಹ ರೈಲ್ವೆ ನಿಲ್ದಾಣ ಅದು. ಇವತ್ತು 8 ರೈಲುಗಳಿಗೆ ಚಾಲನೆ ಕೊಡಲಾಗಿದೆ ಕೂಡ. ಅಂದ್ರೆ ಇದು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಓಡಾಡಲಿರುವಂತಹ ರೈಲುಗಳು. ಇದು ಎಲ್ಲ ಅಯೋಧ್ಯೆಯಲ್ಲೇ ಅಲ್ಲ, ಇದರಲ್ಲಿ ಕರ್ನಾಟಕಕ್ಕೂ 3 ರೈಲುಗಳು ಓಡಾಡುತ್ತವೆ. ಮೋದಿಯಿಂದ ಈಗ ವಿಮಾನ ನಿಲ್ದಾಣದ ಉದ್ಘಾಟನೆ ಕಾರ್ಯ ಕೂಡ ನಡೆಯುತ್ತೆ ಇನ್ನೇನು ಕೆಲವೇ ನಿಮಿಷದಲ್ಲಿ. ಮತ್ತೆ ರೋಡ್ ಶೋ ಕೂಡ ಇತ್ತು. ಈ ರೈಲ್ವೆ ನಿಲ್ದಾಣ ವಿಮಾನ ನಿಲ್ದಾಣವನ್ನ ಹೊರತುಪಡಿಸಿ ಇನ್ನುಳಿದಂತ ಬಹಳಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೆ ಲೋಕಾರ್ಪಣೆ ಈ ಎಲ್ಲವೂ ಕೂಡ ನೆರವೇರ್ತಾ ಇದೆ. ಅಯೋಧ್ಯೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಂದು ಕಡೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ರೋಡ್ ಶೋವನ್ನ ನಡೆಸಿದ್ರು. ದೆಹಲಿಯಿಂದ ಬಂದಿಳಿದಂತ ಪ್ರಧಾನಿ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣದಿಂದ ರೋಡ್ ಶೋವನ್ನ ಆರಂಭ ಮಾಡಿದ್ರು. ವಿಮಾನ ನಿಲ್ದಾಣದಿಂದ ಬರೋಬ್ಬರಿ 15 ಕಿಲೋಮೀಟರ್ನ ರೋಡ್ ಶೋ ಇದಾಗಿತ್ತು. ವಿಮಾನ ನಿಲ್ದಾಣದಿಂದ ರೈಲ್ವೆ ನಿಲ್ದಾಣದವರೆಗೂ ರೋಡ್ ಶೋ ಅನ್ನ ನಡೆಸಿದ್ರು. ಹಾಗೆ ಈ ರೋಡ್ ಶೋ ಅನ್ನು ನೋಡೋದಕ್ಕೆ ಜನಸಾಗರವೇ ಸೇರಿತ್ತು. ಮೋದಿ ಸಾಗೋ ಮಾರ್ಗದುದ್ದಕ್ಕೂ ಬಹಳ ಜನ ಸೇರಿ ಪ್ರಧಾನಿ ಮೋದಿಗೆ ಜೈಕಾರ ಘೋಷಣೆಗಳನ್ನ ಕೂಗೋದು ಸಾಮಾನ್ಯವಾಗಿತ್ತು. ನಾವಿಲ್ಲಿ ನೋಡ್ತಾ ಇದೀವಲ್ಲ, ಇದು ಹೆಚ್ಚು ಕಡಿಮೆ 15 ಕಿಲೋಮೀಟರ್ಗಳ ತನಕ ನಡೆದಂತ ಒಂದು ರೋಡ್ ಶೋ. ಈ ರೋಡ್ ಶೋನಲ್ಲಿ ಪ್ರಧಾನಿ ಕಾರ್ನೊಳಗೆ ಕುಳಿತಿದ್ರು ಕೂಡ ಆಗಾಗ ಜನ ಎಲ್ಲಿ ಹೆಚ್ಚಿದಾರೋ ಅಲ್ಲಿ ಹೊರಬಂದು ಅವ್ರ ಹತ್ರ ಕೈ ಬೀಸುತ್ತಾ ಯಥಾ ಪ್ರಕಾರವಾದಂಥ ತಮ್ಮ ಗೆಸ್ಚರ್ ಏನಿರುತ್ತೆ ಅದನ್ನ ತೋರಿಸ್ತಾ ಇದ್ದಂಥದ್ದನ್ನು ನಾವು ನೋಡಬಹುದಾಗಿತ್ತು. ಜನ ಕೂಡ ಪ್ರಧಾನಿ ಅವರನ್ನು ನೋಡೋದಕ್ಕೆ ಬಹಳ ಉತ್ಸುಕರಾಗಿದ್ರು. ಮತ್ತೊಂದು ಕಡೆ ಇವತ್ತು ಬಹಳ ದೊಡ್ಡ ಒಂದು ಸಾರ್ವಜನಿಕ ಸಮಾವೇಶವನ್ನು ಕೂಡ ಉದ್ದೇಶಿಸಿ ಪ್ರಧಾನಿ ಅವರು ಮಾತನಾಡೋರಿದ್ದಾರೆ. ಅದು ಕೂಡ ಈ ರೈಲ್ವೆ ನಿಲ್ದಾಣದಿಂದ ಅಣತಿ ದೂರದಲ್ಲೇ ಇರುವಂಥ ಒಂದು ಪ್ರದೇಶದಲ್ಲಿ, ಏರ್ಪೋರ್ಟ್ನಿಂದ ಅಣತಿ ದೂರದಲ್ಲಿರುವಂಥ ಒಂದು ಪ್ರದೇಶದಲ್ಲಿ. ಸೊ ಅಲ್ಲಿ ಭಾಳ ಜನ ಕೂಡ ಬಂದು ಸೇರ್ತಾ ಇದ್ದಾರೆ. ಅದರ ನಡುವೆ ಈಗ ರೋಡ್ ಶೋಗೂ ಕೂಡ ಭಾಳ ಜನ ಸೇರಿದ್ದರು. ಎಲ್ಲೆಲ್ಲೂ ಕೇಸರಿ ಬಾವುಟಗಳು, BJPಯ ಬಾವುಟಗಳು, ಅದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಹಾಗೆ UPಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಭಾವಚಿತ್ರ ಇರುವಂಥ ಫ್ಲೆಕ್ಸ್ಗಳು ಇವುಗಳು ಭಾಳ ರಾರಾಜಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಕಂಪ್ಲೀಟ್ ಆಗಿ ಅಯೋಧ್ಯೆಯ ಅಭಿವೃದ್ಧಿ ವಿಚಾರವನ್ನು ಇಟ್ಕೊಂಡು ಈ ಬಾರಿಯ ಲೋಕಸಭಾ ಚುನಾವಣೆಯ ಮತಗಳಿಕೆ ಮೇಲೂ ಕೂಡ BJP ಕಣ್ಣಿಟ್ಟಿದೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಾಗಿನ ಎಲ್ಲ ವ್ಯವಸ್ಥೆಗಳು ಕೂಡ ಅಯೋಧ್ಯೆಯಲ್ಲಿ ಬಹಳ ಜೋರಾಗಿ ನಡೆದಿದೆ. ಇದಾದ ಬಳಿಕ ಅಂದರೆ ಈ ರೋಡ್ ಶೋ ಆದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯ ಧಾಮ್ ರೈಲ್ವೆ ನಿಲ್ದಾಣದ ಉದ್ಘಾಟನೆಯನ್ನ ಮಾಡ್ತಾರೆ. ರೈಲ್ವೆ ನಿಲ್ದಾಣ ಉದ್ಘಾಟನೆ ಮಾಡಿ ಸಂಪೂರ್ಣ ವೀಕ್ಷಣೆಯನ್ನ ಮಾಡ್ತಾರೆ. ಈ ವೇಳೆ ಉತ್ತರ ಪ್ರದೇಶ CM ಯೋಗಿ ಆದಿತ್ಯನಾಥ್ ಸಾಥ್ ಕೊಟ್ಟರು. ಇನ್ನು ರೈಲಿನ ವಿಶೇಷತೆಯ ಬಗ್ಗೆ ಪ್ರಧಾನಿ ಮೋದಿಗೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ವಿವರಣೆಯನ್ನು ಕೊಟ್ಟರು. ಹಲವಾರು ವಿಶೇಷತೆಗಳನ್ನು ಹೊಂದಿರುವಂಥ ರೈಲ್ವೆ ನಿಲ್ದಾಣ ಇದಾಗಿತ್ತು. ಇವತ್ತು 8 ರೈಲ್ಗಳನ್ನು ಲೋಕಾರ್ಪಣೆಗೊಳಿಸುವ ಕಾರ್ಯ ಆಗಿದೆ. ಅದರ ಬಗ್ಗೆ ಮಾಹಿತಿ ಜೊತೆಗೆ ರೈಲು ನಿಲ್ದಾಣದ ಮಾಹಿತಿಯನ್ನು ಖುದ್ದು ಅಲ್ಲಿದ್ದಂಥ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರೇ ಪ್ರಧಾನಿಗೆ ನೀಡ್ತಾರೆ. ಅಲ್ಲಿದ್ದಂಥ ಭಾಳಷ್ಟು ಚಿತ್ರಗಳನ್ನು ಕೂಡ ಪ್ರಧಾನಿ ಭಾಳ ಕೂಲಂಕುಷವಾಗಿ ನೋಡ್ತಾರೆ. ಅದರ ಬಗ್ಗೆ ಮಾಹಿತಿಯನ್ನು ಕೇಳಿ ತಿಳಿದುಕೊಳ್ತಾರೆ. ಆಮೇಲೆ ಈ ಒಟ್ಟು ರೈಲ್ವೆ ನಿಲ್ದಾಣದ ವಿನ್ಯಾಸ ಇದು ಹೇಗೆ ನಿರ್ಮಾಣ ಆಗಿದೆ ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗಿನ ಆ ಪ್ಲಾನನ್ನು ಕೂಡ ಪ್ರಧಾನಿ ಅವರಿಗೆ ತೋರಿಸುವಂಥ ಕಾರ್ಯ ಆಯಿತು. ಅದರ ಸ್ಟ್ರಕ್ಚರ್ ಹೇಗಿದೆ ಏನು ಎತ್ತ ಅನ್ನುವಂಥದ್ದನ್ನು, ಯಾಕೆಂದರೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬರಬಹುದಾದಂಥ ಪ್ರಯಾಣಿಕರನ್ನು ನಿಭಾಯಿಸುವಂಥ ಸಾಮರ್ಥ್ಯ ಇರುವಂಥ ಒಂದು ರೈಲ್ವೆ ನಿಲ್ದಾಣ ಇದಾಗಿದೆ. ಹಲವು ರೈಲುಗಳು ದೇಶದ ಬೇರೆ ಬೇರೆ ಕಡೆಯಿಂದ ಏಕಕಾಲಕ್ಕೆ ಅಲ್ಲಿ ಬರೋದಕ್ಕೂ ಕೂಡ ಅವಕಾಶ ಇದೆ. ಆ ಮಟ್ಟಿಗಿನ ದೊಡ್ಡ ಏರ್ಪೋರ್ಟ್ ಅದು, ರೈಲ್ವೆ ನಿಲ್ದಾಣ ಅದು. ಅದನ್ನು ಪ್ರಧಾನಿಗೆ ವಿವರಿಸ್ತಾರೆ ರೈಲ್ವೆ ಸಚಿವ. ಇನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಇದು ದೇಶದ ಬೇರೆ ಬೇರೆ ಭಾಗಗಳಿಗೆ ರೈಲ್ಗಳ ಸೇವೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಲೋಕಾರ್ಪಣೆಗೊಳಿಸಿದಂಥ ಸಂದರ್ಭ, ಚಾಲನೆ ಕೊಟ್ಟಂಥ ಸಂದರ್ಭ. ಒಟ್ಟು 8 ರೈಲ್ಗಳು ಇವತ್ತಿನಿಂದ ಚಾಲನೆಗೊಳ್ತಾ ಇವೆ. ಅದರಲ್ಲಿ 2 ಅಮೃತ್ ಭಾರತ್ ಯೋಜನೆಗೆ ಸಂಬಂಧಪಟ್ಟ ಹಾಗಿನ ರೈಲ್ಗಳಾಗಿದೆ ಮತ್ತು ಉಳಿದಂಥದ್ದು ಒಂದೇ ಭಾರತ್ ಅಂಡರ್ನಲ್ಲಿ ಬರುವಂಥ ರೈಲ್ಗಳಾಗಿದೆ. ಅಮೃತ್ ಭಾರತ್ ರೈಲ್ಗಳು ಅಂತ ಅಂದರೆ ಎಲ್ಲವೂ ಕೂಡ ಇದರಲ್ಲಿ ಬಹುತೇಕ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ನಲ್ಲಿ ರೆಡಿ ಆಗಿರುವಂಥ ರೈಲ್ಗಳು. AC ಕೋಚ್ಗಳಿರೋದಿಲ್ಲ, ಬಟ್ ಭಾಳ ಸುಸಜ್ಜಿತವಾದಂಥ ಕೋಚ್ಗಳಿರುತ್ತೆ ಹಿಂದಕ್ಕೆ ಹಾಗೆ ಮುಂದಕ್ಕೆ. ರೈಲಿನ ಹಿಂದಕ್ಕೆ ಮುಂದಕ್ಕೆ 2 ಎಂಜಿನ್ಗಳನ್ನು ಹೊಂದಿರುವಂತಹ ಭಾಳ ಕಾರ್ಯಕ್ಷಮತೆಯನ್ನು ಹೊಂದಿರುವಂಥ ರೈಲ್ಗಳಾಗಿರುತ್ತೆ. ಇನ್ನು ಒಂದೇ ಭಾರತ್ ರೈಲ್ಗಳು ನೀವೀಗ ಆಲ್ರೆಡಿ ನಾವು ರಾಜ್ಯದಲ್ಲಿ ಓಡಾಡ್ತಾ ಇರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಸುಮಾರು 150+ ಕಿಲೋಮೀಟರ್ ವೇಗದಲ್ಲಿ ಓಡುವಂಥ ಸಾಮರ್ಥ್ಯ ಹೊಂದಿರುವಂಥ ರೈಲ್ಗಳು.
ಕರ್ನಾಟಕಕ್ಕೂ ಕೂಡ 2 ವಂದೇ ಭಾರತ್, 1 ಅಮೃತ್ ರೈಲ್ ಸಿಕ್ಕಿದೆ.